ಅವರೆಲ್ಲ ಕಗ್ಗತ್ತಲ ರಾತ್ರಿಯಲ್ಲಿ ತಂಗಾಳಿ ಸವಿಯೋದಕ್ಕೆ ಅಂತ ಹೋಗಿದ್ರು. ಇದೇ ಹೊತ್ತಿಗೆ ಬಂದ ಮೂವರು ಹೆಣ್ಮಕ್ಕಳ ಮೇಲೆ ಅಟ್ಟಹಾಸ ಮೆರೆದಿದ್ರು. ಇದಾದ 5 ದಿನಕ್ಕೆ ಪೊಲೀಸರು ಕಿರಾತಕರ ಜನ್ಮ ಜಾಲಾಡಿದ್ದಾರೆ. ದುಡ್ಡು ಪೆಟ್ರೋಲ್ ಸಲುವಾಗಿ ದುಡ್ಡು ಕೇಳಿಬಿಟ್ಟು ಗಲಾಟೆ ಶುರುವಾಗಿ ಈ ಘಟನೆ ಆಗಿರೋದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಹಂಪಿ ಅಂದ್ರೆ ಪ್ರವಾಸಿಗರ ಪಾಲಿನ ಸ್ವರ್ಗ ಅಂತೀವಿ. ಹೀಗಾಗಿಯೇ ಇಲ್ಲಿನ ಸೌಂದರ್ಯ ಸವಿಯೋಕೆ ವಿದೇಶಿ ಪ್ರವಾಸಿಗರ ದಂಡೇ ಬರೋದು. ಚಳಿಗಾಲ ಶುರುವಾಯ್ತು ಅಂದ್ರೆ ದೇಶ ವಿದೇಶದಿಂದಲೂ ಟೂರಿಸ್ಟ್ಗಳು ಇಲ್ಲಿಗೆ ಹುಡ್ಕೊಂಡು ಬರ್ತಾರೆ. ಆದ್ರೆ ಇಂಥ ಪ್ರವಾಸಿ ತಾಣದಲ್ಲಿ 5 ದಿನಗಳ ಹಿಂದೆ ನಡೆಯಬಾರದ ಘಟನೆ ನಡೆದು ಹೋಗಿತ್ತು. ವಿದೇಶಿ ಮಹಿಳೆ ಜೊತೆಗೆ ರೆಸಾರ್ಟ್ ಮಾಲಕಿ ಮೇಲೆಯೂ ಕೀಚಕರು ಅಟ್ಟಹಾಸ ಮೆರೆದಿದ್ರು. ಇದು ರಾಜ್ಯಾದ್ಯಂತ ದೊಡ್ಡ ಸುದ್ದಿಯಾಗಿತ್ತು. ಹೀಗಾಗಿ ಕಿರಾತಕ ಗ್ಯಾಂಗ್ನ ಹೆಡೆಮುರಿ ಕಟ್ಟಿರೋ ಕೊಪ್ಪಳ ಪೊಲೀಸರು ಶಾಕಿಂಗ್ ಸತ್ಯವೊಂದನ್ನ ರಿವೀಲ್ ಮಾಡಿದ್ದಾರೆ. ಜಸ್ಟ್ 100 ರೂಪಾಯಿಗಾಗಿ ಇಬ್ಬರ ಮೇಲೆ ಅಟ್ಟಹಾಸ ಮೆರೆದಿದ್ದ ಕಥೆಯನ್ನ ತೆರೆದಿಟ್ಟಿದ್ದಾರೆ. ಇದರ ಬೆನ್ನಲ್ಲೇ ವಿದೇಶಿಗರೆಲ್ಲ ಗಂಟು ಮೂಟೆ ಕಟ್ಟಿದ್ದಾರೆ. ಕೇಳಿದ್ದು 100 ರೂಪಾಯಿ, ಕೊಟ್ಟಿದ್ದು 20 ರೂಪಾಯಿ. ಹುಡಿಗಾಸು ಕೊಟ್ಟಿದ್ದಕ್ಕೆ ನಡೆದಿತ್ತಂತೆ ಅಟ್ಟಹಾಸ. ಈ ಮೂವರೇ ನೋಡಿ ಕೊಪ್ಪಳದ ಮರ್ಯಾದೆಯನ್ನ ದೇಶಾದ್ಯಂತ ಹರಾಜು ಹಾಕಿದ ಪರಮ ನೀಚರು. ಮಾರ್ಚ್ 6ನೇ ತಾರೀಕು ಹಂಪಿಯ ರೆಸಾರ್ಟ್ ಒಂದಕ್ಕೆ 4 ಪ್ರವಾಸಿಗರು ಬಂದಿದ್ರು. ಇವರಲ್ಲಿ ಇಸ್ರೇಲ್, ಅಮೆರಿಕ, ಮಹಾರಾಷ್ಟ್ರ ಹಾಗೂ ಒಡಿಶಾದ ಪ್ರಜೆಗಳೂ ಇದ್ರು. ರಾತ್ರಿ ಊಟ ಮಾಡಿಕೊಂಡು ತಣ್ಣಗೆ ಗಾಳಿ ಸವಿಯೋಣ ಅಂತ ಎಲ್ಲರನ್ನ ಕರ್ಕೊಂಡು ರೆಸಾರ್ಟ್ ಮಾಲಕಿ ಹೊರಗಡೆ ಹೋಗಿದ್ರು. ಈ ವೇಳೆ ಬೈಕ್ನಲ್ಲಿ ಬಂದ ಕುಡುಕರ ಗ್ಯಾಂಗ್ ಪೆಟ್ರೋಲ್ಗೆ ಕಾಸು ಕೇಳಿದ್ದಾರೆ. ಈ ವೇಳೆ ವಿದೇಶಿ ಪ್ರಜೆ ಡ್ಯಾನಿಯಲ್ ತಮ್ಮ ಬಳಿ ಇದ್ದ 20 ರೂಪಾಯಿ ಕೊಟ್ಟಿದ್ದಾರೆ. ಇಷ್ಟಕ್ಕೆ ಸಿಟ್ಟಿಗೆದ್ದವರು ನಾವೇನು ಭಿಕ್ಷುಕರ, 100 ರೂಪಾಯಿ ಕೊಡಿ ಅಂತ ಆವಾಜ್ ಹಾಕಿದ್ದಾರೆ. ಯಾವಾಗ ದುಡ್ಡು ಕೊಡಲಿಲ್ವೋ ಸಿಟ್ಟಿಗೆದ್ದ ಕಾಮಾಂಧರು ಬಿಬಾಸನ್ನೋರ ತಲೆಗೆ ಹೊಡೆದು ನಾಲಿಗೆ ತಳ್ಳಿ ಕೊಂದು ಹಾಕಿದ್ರು. ನಂತರ ಇನ್ನಿಬ್ಬರಿಗೂ ಹಲ್ಲೆ ಮಾಡಿ ವಿದೇಶಿ ಮಹಿಳೆ ಹಾಗೂ ರೆಸಾರ್ಟ್ ಮಾಲೀಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ರು. ಈ ಮೊದಲು 2 ಖದೀಮರ ಹೆಡೆಮುರಿ ಕಟ್ಟಿದ್ದ ಖಾಕಿ ಪಡೆ ಇವತ್ತು ಮತ್ತೊಬ್ಬನ ಬುಡಕ್ಕೆ ಬಿಸಿ ನೀರು ಕಾಯಿಸಿದೆ. 2 ಜನ ಆರೋಪಿಗೆ ನಾವು 8ನೇ ತಾರೀಕು ಅವರಿಗೆ ವಶಪಡಿಸಿಕೊಂಡು ಪರಾರಿಯಾದಂಥ ಆರೋಪಿಯಾದಂಥ ಅವನ ಹೆಸರು ಶರಣ ಬಸವರಾಜ್ ಅಲಿಯಾಸ್ ಶರಣ, 30 ವಯಸ್ಸು, ಅವನು ಸಾಯಿನಗರ ಗಂಗಾವತಿ. ಅವನಿಗೂ ಕೂಡ ನಾವು ವಶಪಡಿಸಿಕೊಂಡಿದ್ದೇವೆ. ವಿದೇಶಿ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದ ನಂತರ ಸಾಣಾಪುರ ಹಾಗೂ ಆನೆಗುಂದಿ ಭಾಗದ ಜನ ಆತಂಕಕ್ಕೀಡಾಗಿದ್ದಾರೆ. ರೆಸಾರ್ಟ್ ಮಾಲೀಕರ ಎಡವಟ್ಟಿಗೆ ನಮ್ಮೂರಿಗೆ ಕೆಟ್ಟ ಹೆಸರು ಬರ್ತಿದೆ. ಹೀಗಾಗಿ ಪೊಲೀಸ್ ಠಾಣೆಯೊಂದನ್ನ ತೆರೀಬೇಕು ಅಂತ ಗ್ರಾಮಸ್ಥರು ಮನವಿ ಮಾಡ್ತಿದ್ದಾರೆ. ರಾತ್ರಿ ಹೊತ್ತಿನಲ್ಲಿ ಗಸ್ತಿಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಗಸ್ತು ತಿರುಗಿ ಸ್ವಲ್ಪ ಭಯಭೀತಿದ್ದವರಿಗೆ ಸ್ವಲ್ಪ ಇದು ಶಾಂತಿ ಕೊಡಬೇಕು. ಆಮೇಲೆ ನಮಗೆ ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸಾಣಾಪುರ ಭಾಗದಲ್ಲಿ ಆನೆಗೊಂದಿ ಆಗಲಿ ನಮ್ಮ ಭಾಗದಲ್ಲಿ ಒಂದು ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡಬೇಕು. ಯಾವಾಗ ವಿದೇಶಿ ಪ್ರವಾಸಿಗರ ಮೇಲೆ ಅಟ್ಟಹಾಸ ನಡೆಯಿತೋ ಫಾರಿನ್ ಪ್ರವಾಸಿಗರೆಲ್ಲ ರೆಸಾರ್ಟ್ ತೊರೆಯೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬುಕ್ಕಿಂಗ್ ಗಳನ್ನ ಕ್ಯಾನ್ಸಲ್ ಸಹ ಮಾಡ್ತಿರೋದ್ರಿಂದ ಕೊಪ್ಪಳ ಎಸ್ಪಿ ನೇತೃತ್ವದಲ್ಲಿ ರೆಸಾರ್ಟ್ ಮಾಲೀಕರ ಸಭೆ ನಡೆಸಿದ್ರು. ನೀವು ರಾತ್ರಿ ಹೊತ್ತು ಅವರಿಗೆ ನಮಗೆ ಇಲ್ಲಿ ಗಸ್ಟ್ ಆಗ್ತೀವಿ, ಇದು ಹೈವೇ ಪೆಟ್ರೋಲಿಂಗ್ ಜಾಸ್ತಿ ಮಾಡ್ತೀವಿ. ಈಗ ನಿನ್ನೆ ಆಲ್ಮೋಸ್ಟ್ 4 ಡೇಸ್ ಇಂದ ನಮಗೆ ಪೊಲೀಸರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಒಳ್ಳೇದೇ ನಮಗೆ ಕೂಡ, ಇದಕ್ಕಂದ್ರೆ ಆ ಕಡೆಯಿಂದ ಈ ಕಡೆಯಿಂದ ಬರೋವರಿಗೆ ಸ್ವಲ್ಪ ಒಂದು ಕಂಟ್ರೋಲ್ ಇರುತ್ತೆ. ಅವ್ರು ನೋಡಿ ಪರಿಷತ್ನಲ್ಲಿ ಪ್ರತಿಧ್ವನಿಸಿದ ಕೊಪ್ಪಳ ರೇಪ್ ಕೇಸ್. ಕೊಪ್ಪಳದಲ್ಲಿ ನಡೆದ ಹೇಯ ಘಟನೆ ಪರಿಷತ್ನಲ್ಲೂ ಪ್ರತಿಧ್ವನಿಸಿದೆ. ಕಲಾಪದ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪವಾಗ್ತಿದ್ದಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನಿಲುವಳಿ ಸೂಚನೆ ಮಂಡಿಸಿದ್ರು. ಇದಕ್ಕೆ ಭರವಸೆ ನೀಡಿದ ಉಪಸಭಾಪತಿ ಚರ್ಚೆಗೆ ಅವಕಾಶ ನೀಡೋದಾಗಿ ಭರವಸೆ ನೀಡಿದ್ದಾರೆ. ಇನ್ನೊಂದೆಡೆ ರಾಜ್ಯ ಮಹಿಳಾ ಆಯೋಗ ಕೊಪ್ಪಳ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಪತ್ರ ಬರೆದಿದ್ದು ತಾವು ಕೈಗೊಂಡ ಕ್ರಮದ ಬಗ್ಗೆ ವರದಿ ಕೇಳಿದೆ. ಒಟ್ನಲ್ಲಿ ಕಗ್ಗತ್ತಲ ರಾತ್ರಿಯಲ್ಲಿ ನದಿ ತೀರದಲ್ಲಿ ನಡೆದ ಹೇಯ ಕೃತ್ಯಕ್ಕೆ ಇಡೀ ಜಿಲ್ಲೆ ಜನರೇ ತಲೆ ತಗ್ಗಿಸುವಂತಾಗಿದೆ. ವಿದೇಶಿಗರು ಬರೋದಕ್ಕೂ ಹೆದರ್ತಿದ್ದು ಪೊಲೀಸರು ಹದ್ದಿನ ಕಣ್ಣಿಡಬೇಕಿದೆ. ಕ್ಯಾಮರಾಮನ್ ವೆಂಕಟೇಶಲು ಜೊತೆ ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.